ನಾವು ಚಿಂತನೆಯ ವಿಧಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಚಿಂತನೆ ಅಂತ ಹೇಳಿದರೆ ಹೊಸದನ್ನು ಒಂದು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದಿಸೆಯಲ್ಲಿ ಉನ್ನತ ಮಾನಸಿಕವಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದು, ವಿವೇಚನೆ ಮಾಡ್ತಕ್ಕಂಥದ್ದನ್ನು ನಾವು ಚಿಂತನೆ ಅಂತ ಕರಿತೀವಿ. ಚಿಂತನೆಯ 4 ವಿಧಗಳನ್ನು ನಾನು ನಿಮಗೆ ತಿಳಿಸಿದ್ದೆ. ಮೊದಲನೇದಾಗಿ ಸಮಸ್ಯೆಯ ಪರಿಹಾರ ಚಿಂತನೆ, ಎರಡನೇದು ತಾರ್ಕಿಕ ಚಿಂತನೆ, ಮೂರನೇದು ತೀರ್ಮಾನ ಕೈಗೊಳ್ಳುವಿಕೆ, ನಾಲ್ಕನೇದು ಸೃಜನಾತ್ಮಕ ಚಿಂತನೆ ಅಂತಕ್ಕಂಥ 4 ಚಿಂತನೆಯ ವಿಧಗಳಿದೆ. ಅದರಲ್ಲಿ ನಿಮ್ಗೆ ಈಗಾಗಲೇ ನಾನು 2 ಚಿಂತನೆಯ ವಿಧಗಳ ಬಗ್ಗೆ ತಿಳಿಸಿದ್ದೀನಿ. ಒಂದು ಮೂರನೇ ಚಿಂತನೆ ಅಂತ ಹೇಳಿದರೆ ತೀರ್ಮಾನ ಕೈಗೊಳ್ಳುವಿಕೆ, ಡಿಸಿಷನ್ ಮೇಕಿಂಗ್ ಅಂತ ಕರೀತಾರೆ. ಇಲ್ಲಿ ತೀರ್ಮಾನ ಕೈಗೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ. ನಮಗೆ ಅನೇಕ ಸಮಸ್ಯೆಗಳು ಬರುತ್ತೆ, ಸನ್ನಿವೇಶಗಳು ಬರುತ್ತೆ, ಸಂದರ್ಭಗಳು ಬರುತ್ತೆ. ಆ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾವು ಅನೇಕ ಆಯ್ಕೆಗಳು ಇರುತ್ತೆ. ನಮಗೆ ಒಂದು ಸಮಸ್ಯೆಗೆ ಸಾವಿರಾರು ಆಯ್ಕೆಗಳಿರುತ್ತೆ, ನೂರಾರು ಆಯ್ಕೆಗಳಿರುತ್ತೆ. ಆ ಆಯ್ಕೆಗಳಲ್ಲಿ ಒಳ್ಳೆಯ ಅಂಶವನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದನ್ನು, ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದನ್ನು ತೀರ್ಮಾನ ಕೈಗೊಳ್ಳುವಿಕೆ ಅಂತ ನಾವು ಕರಿತೀವಿ. ಹಾಗಾಗಿ ಇಲ್ಲಿ ವ್ಯಾಖ್ಯಾನ ನೋಡೋದಕ್ಕೆ ಸಮಸ್ಯೆಗೆ ಹಲವಾರು ದೃಷ್ಟಿಕೋನಗಳಿಂದ ವಿಚಾರಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳತಕ್ಕಂತಹ ಒಂದು ವಿಷಯವನ್ನ ಇಲ್ಲಿ ನಾವೇನಂತ ಕರಿತೀವಪ್ಪ? ತೀರ್ಮಾನ ಕೈಗೊಳ್ಳುವಿಕೆ ಅಂತ ಕರಿತೀವಿ. ಈ ತೀರ್ಮಾನ ಕೈಗೊಳ್ಳುವಿಕೆ ಅಂತಕ್ಕಂಥದ್ದು ವ್ಯಕ್ತಿಗೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಹಲವಾರು ವಿಷಯಗಳು, ಪರಿಹಾರಗಳಿರುತ್ತೆ. ಅದರಲ್ಲಿ ಯಾವುದು ಸರಿ ಅನ್ನೋದನ್ನು ನಾವು ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ಚಿಂತನೆಯನ್ನು ಡಿಸಿಷನ್ ಮೇಕಿಂಗ್ ಅಂತ ನಾವು ಕರಿತೀವಿ. ಹಾಗಾಗಿ ಈ ತೀರ್ಮಾನ ಕೈಗೊಳ್ಳತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಒಂದು ಸಮಸ್ಯೆಯನ್ನು ಪರಿಹರಿಸುವ ದಿಸೆಯಲ್ಲಿ ವ್ಯಕ್ತಿ ಕೈಗೊಳ್ತಕ್ಕಂಥ, ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ವಿಧಾನ, ಅದನ್ನು ನಾವು ಇಲ್ಲಿ ತೀರ್ಮಾನ ಕೈಗೊಳ್ಳುವಿಕೆ ಅಂತ ಕರಿತೀವಿ. ಇನ್ನು ಈ ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಮೊದಲನೇ ಅಂಶ ಅಂತ ಹೇಳಿದ್ರೆ ನವ್ಯ ಚಿಂತನೆ. ಅಂದರೆ ಹೊಸ ಹೊಸ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ವ್ಯಕ್ತಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಹೊಸ ಹೊಸ ರೀತಿಯಲ್ಲಿ ಚಿಂತನೆಯನ್ನು ಮಾಡಬೇಕು. ಏಕೆ ಅಂತ ಹೇಳಿದ್ರೆ ನಾವಿಲ್ಲಿ ಬರೀ ಅಪ್ಪ ಹಾಕಿದ ಆಲಂಬರಕ್ಕೇ ನೇಣು ಹಾಕೋರಕ್ಕೆ ಹೋಗ್ಬಾರ್ದು. ಅಂದರೆ ಹಳೆ ವಿಷಯದ ಬಗ್ಗೆನೇ ಚಿಂತನೆ ಮಾಡ್ತೇನೆ. ಹೊಸ ಹೊಸ ಮಾರ್ಗಗಳು ಯಾವ್ಯಾವ ಇದ್ದಾವೆ, ನಾವು ಯಾವುದನ್ನು ಆಯ್ಕೆ ಮಾಡ್ಬೋದು ಅಂತಕ್ಕಂತಹ ನವ್ಯ ಚಿಂತನೆ ಏನಿದೆಯಲ್ಲ, ನ್ಯೂ ಥಿಂಕಿಂಗ್, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ತೀರ್ಮಾನ ಕೈಗೊಳ್ಳುವಿಕೆಯ ಚೌಕಟ್ಟು. ಒಂದು ಚೌಕಟ್ಟನ್ನು, ಫ್ರೇಮನ್ನು ನಾವು ಹಾಕೋಬೇಕು. ಈಗ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದಕ್ಕೆ ನಾವೊಂದು ಚೌಕಟ್ಟನ್ನು ರೂಪಿಸ್ಕೋಬೇಕು. ಆ ಚೌಕಟ್ಟಿನೊಳಗೆ ನಾವೇನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ಚಿಂತನೆಯನ್ನು, ವಿವೇಚನೆಯನ್ನು, ಆಲೋಚನೆಯನ್ನು ಮಾಡಬೇಕು. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೇಕು. ಆ ಚೌಕಟ್ಟನ್ನು ಮೀರಿ ಹೋದಾಗ ಏನಾಗುತ್ತೆ ಅಂದರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದು ಕಷ್ಟ ಆಗುತ್ತೆ. ಸುಲಭವಾಗಿ ಬೇಗ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಒಂದು ತೀರ್ಮಾನ ಕೈಗೊಳ್ಳುವಿಕೆಯ ಚೌಕಟ್ಟು ಏನಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತದೆ. ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಬದ್ಧತೆಯ ಹೆಚ್ಚಳ. ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬದ್ಧತೆ ಇರಬೇಕು ನಮಗೆ. ಅಂದರೆ ನಾವು ಆ ಕೆಲಸವನ್ನು ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ನಾವು ಅದನ್ನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಕಮಿಟ್ಮೆಂಟ್, ಇದು ಬಹಳ ಮುಖ್ಯ. ಈಗ ಒಂದು ಸಮಸ್ಯೆ ಬಂತು ಅಂದ ತಕ್ಷಣವೇ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಿರಾಶೆ ಆಗೋದಲ್ಲ. ಅದನ್ನು ಹೇಗೆ ಪರಿಹರಿಸ್ಬೇಕು, ನಾನು ಯಾವ ರೀತಿ ಅದನ್ನು ನಾನು ಬಗೆಹರಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆ ಒಂದು ಬದ್ಧತೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವಿಲ್ಲಿ ಆ ಬದ್ಧತೆ ಇರ್ತಕ್ಕಂಥ ವಿಷಯ ಬಂದಾಗ ಲಾಭ ನಷ್ಟಗಳಿಗೆ ಹೆಚ್ಚು ಬೆಲೆ ಕೊಡ್ತಾ ಹೋಗ್ಬಾರ್ದು. ನಾವು ತುಂಬ ನಷ್ಟ ಮಾಡಿಕೊಂಡು ಆ ಸಮಸ್ಯೆಯಲ್ಲಿ ನಾವು ಮತ್ತೆ ಸಿಲುಕಾಕೊಳ್ಳೋಕೆ ಹೋಗಬಾರ್ದು. ಅದನ್ನು ಸುಲಭವಾಗಿ ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಗೆಹರಿಸ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಬದ್ಧತೆಯ ಚೌಕಟ್ಟು, ಬದ್ಧತೆಯ ಹೆಚ್ಚಳ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇ ಒಂದು ಚಿಂತನೆಯ ವಿಧಾನದಲ್ಲಿ ಸೃಜನಾತ್ಮಕ ಚಿಂತನೆ, ಕ್ರಿಯೇಟಿವಿಟಿ ಥಿಂಕಿಂಗ್ ಅಂತ ಹೇಳ್ತೀವಿ. ಕ್ರಿಯೇಟಿವ್ ಥಿಂಕಿಂಗ್ ಇದು ಬಹಳ ಮುಖ್ಯವಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ತತ್ವಜ್ಞಾನಿ ಆಗಿರ್ತಾನೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಬಹಳ ಮುಖ್ಯವಾಗಿದೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿರ್ತಾನೆ.
ಆ ಕ್ಷೇತ್ರಗಳೇನಾಗುತ್ತೆ ಅಂದರೆ ಭಿನ್ನವಾಗಿರುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹೊಸ ಹೊಸ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ, ಚಿಂತನೆಯನ್ನು ಮಾಡ್ತಾನೆ, ವಿವೇಚನೆಯನ್ನು ಮಾಡ್ತಾನೆ. ಹಾಗಾಗಿ ಹೊಸ ಹೊಸ ರೀತಿಯಲ್ಲಿ ಊಹಿಸ್ತಾನೆ. ಈ ಅನ್ವೇಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಸೃಜನ ಅಂತ ಹೇಳಿದರೆ, ಸೃಜನೆ ಅಂದರೆ ಸೃಷ್ಟಿಸು, ಹೊಸದನ್ನು ಕಂಡುಹಿಡಿ, ಅನ್ವೇಷಿಸು, ಅದನ್ನು ಕಂಡು ಹಿಡಿಯತಕ್ಕಂಥದ್ದು ಅಂತಕ್ಕಂಥ ಅರ್ಥದಲ್ಲಿ ಆಗುತ್ತೆ. ಈ ಸೃಜನಾತ್ಮಕ ಚಿಂತನೆ ಅಂತ ಹೇಳಿದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಎಲ್ಲ ಜಾತಿ, ಧರ್ಮ, ಮತ, ಪಂಥದಲ್ಲೂ ಸಹ ಸೃಜನಶೀಲ ವ್ಯಕ್ತಿಗಳು ಇರ್ತಾರೆ. ಅಂದರೆ ಈ ಕಲೆ, ಸಾಹಿತ್ಯ, ಸಂಗೀತ, ತತ್ವಜ್ಞಾನ, ಒಂದು ತಂತ್ರಜ್ಞಾನ, ಈ ಥರದ ವಿಚಾರಗಳಲ್ಲಿ ಹಲವಾರು ವಿಷಯಗಳಲ್ಲಿ ಹೊಸತನವನ್ನು ಕಂಡುಕೊಳ್ತಕ್ಕಂಥದ್ದನ್ನು ನಾವು ಸೃಜನಾತ್ಮಕ ಚಿಂತನೆ ಅಂತ ಕರೀತೀವಿ. ಈ ಸೃಜನಾತ್ಮಕ ಚಿಂತನೆ ಅನ್ನೋದರ ವ್ಯಾಖ್ಯಾನ ನೋಡೋದಾದರೆ ಹೊಸ ಕ್ಷೇತ್ರವನ್ನು ಅನ್ವೇಷಿಸುವ, ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಅದು ಶಿಕ್ಷಣ, ಆರ್ಥಿಕ, ಸಾಮಾಜಿಕ, ಶಿಕ್ಷಣ ಯಾವುದೇ ಇರ್ಬೋದು, ಅದರಲ್ಲಿ ಹೊಸ ಹೊಸ ಕ್ಷೇತ್ರವನ್ನು ಅನ್ವೇಷಿಸಬೇಕು ಮತ್ತು ಹೊಸದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು. ಅಬ್ಸರ್ವೇಷನ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ ಹೊಸದನ್ನು ಕಂಡುಹಿಡಿಯುವ ದಿಸೆಯಲ್ಲಿ ನಾವೇನು ಮಾಡಬೇಕು, ಹೊಸದನ್ನು ವೀಕ್ಷಣೆ ಮಾಡ್ತಾ ಹೋಗ್ಬೇಕು. ಆಗ ನಮಗೇನಾಗುತ್ತೆ, ಹೊಸತನ ಮೂಡಿ ಬರುತ್ತೆ. ಇನ್ನು ಹೊಸ ತೀರ್ಮಾನಗಳನ್ನು ಕೈಗೊಳ್ತಕ್ಕಂಥದ್ದು, ಹೊಸದನ್ನು ಊಹೆ ಮಾಡಬೇಕು. ಯಾವಾಗಲೂ ಒಂದೇ ಲೈನಲ್ಲಿ ಹೋಗಬಾರ್ದು. ಹಲವಾರು ದೃಷ್ಟಿಕೋನಗಳಿಂದ ಒಂದು ಸಮಸ್ಯೆಯನ್ನು ವಿಚಾರಿಸ್ಬಿಟ್ಟು ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು, ಹೊಸದನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದು, ಹೊಸದನ್ನು ಊಹೆ ಮಾಡ್ತಕ್ಕಂಥದ್ದು, ಹೊಸ ಹೊಸ ವಿಚಾರಗಳನ್ನು ನಾವು ವೀಕ್ಷಣೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಹೊಸ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಹೊಸ ತೀರ್ಮಾನಗಳನ್ನು ಕೈಗೊಂಡು ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದನ್ನು ಸೃಜನಾತ್ಮಕ ಚಿಂತನೆ ಅಂತ ಕರಿತೀವಿ. ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ, ಆದರೆ ಸೃಜನಶೀಲರೆಲ್ಲರೂ ಸಹ ಬುದ್ಧಿವಂತರಾಗಿರ್ತಾರೆ ಅನ್ನೋ ಸ್ಟೇಟ್ಮೆಂಟನ್ನು ಮಕ್ಕಳೇ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಕೆಲವರು ತುಂಬ ಬುದ್ಧಿ ಇರುತ್ತೆ, ಅವರಿಗೆ ಏನನ್ನೂ ಹೊಸದನ್ನು ಸೃಷ್ಟಿ ಮಾಡೋದೇ ಬಂದಿರಲ್ಲ. ಅದು ಒಂದು ಕಥೆ ಬರೆಯೋದಿರ್ಬೋದು, ಕವನ ಬರೆಯೋದಿರ್ಬೋದು, ಒಂದು ನಿರರ್ಗಳವಾಗಿ ಮಾತನಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಒಂದು ಚಿತ್ರ ಬಿಡಿಸ್ತಕ್ಕಂಥದ್ದು ಇರ್ಬೋದು. ಈ ಥರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಸೃಜನಶೀಲರೆಲ್ಲರೂ ಸಹ ಬುದ್ಧಿವಂತರಾಗಿರ್ತಾರೆ, ಆದರೆ ಬುದ್ಧಿವಂತರೆಲ್ಲ ಸೃಜನಶೀಲರಾಗಿರಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಇನ್ನು ಈ ಸೃಜನಾತ್ಮಕ ಚಿಂತನೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಇವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದು ಸ್ವಂತಿಕೆ ಅಥವಾ ಮೂಲ ಚಿಂತನೆ. ಅಂದರೆ ಸ್ವಂತಿಕೆ ಅಂದರೆ ಒರಿಜಿನಾಲಿಟಿ ಅಂತಲೇ ಬರೀತೀವಿ. ನಮ್ಮತನವನ್ನು ನಾವು ಉಳಿಸ್ಕೊಳ್ತಕ್ಕಂಥದ್ದು. ಅದು ಒಂದು ಪಾಠ ಮಾಡೋದಿರ್ಬೋದು, ಒಂದು ಉತ್ತರ ಬರೆಯೋದಿರ್ಬೋದು, ಒಂದು ಲೆಟ್ರ್ ಬರೀತಕ್ಕಂಥದ್ದಿರ್ಬೋದು, ಒಂದು ಚಿತ್ರ ಬಿಡಿಸೋದಿರ್ಬೋದು. ಅದರಲ್ಲಿ ವಿಶೇಷತೆಯನ್ನು, ನಮ್ಮತನವನ್ನು ನಾವು ಉಳಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ನಾವು ಮಕ್ಕಳಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅವರಲ್ಲಿ ಮೂಲ ಅಥವಾ ಸ್ವಂತಿಕೆಯನ್ನು ಬೆಳೆಸಬೇಕು. ಯಾವುದೋ ಹಾಡು ಕೇಳಿ ನಾವು ಅದನ್ನೇ ಡಬ್ಬಿಂಗ್ ಮಾಡೋದಲ್ಲ, ಅದರ ರೀತಿಯಲ್ಲಿ ನಾನು ಇನ್ನೇನು ಹೊಸದನ್ನು ಬರಿಬಹುದು ಅಂತ ಹೇಳ್ಬಿಟ್ಟು ನಾವು ನಾವು ಸೃಜಿಸ್ತಕ್ಕಂಥದ್ದು, ಸೃಷ್ಟಿಸ್ತಕ್ಕಂಥದ್ದು, ಅನ್ವೇಷಿಸ್ತಕ್ಕಂಥದ್ದನ್ನು ಸ್ವಂತಿಕೆ ಅಥವಾ ಮೂಲ ಚಿಂತನೆ ಅಂತ ಕರಿತೀವಿ, ಬೇಸಿಕ್ ಥಿಂಕಿಂಗ್ ಅಂತ. ಇನ್ನು ನಿರರ್ಗಳತೆ ಅನ್ನೋದು ಬಹಳ ಮುಖ್ಯ, ಅಂದರೆ ಫ್ಲೂಯೆನ್ಸಿ ಅಂತ ನಾವು ಕರಿತೀವಿ. ನಿರರ್ಗಳತೆ ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು. ಅದು ಒಂದು ಕಥೆಗೆ ಶೀರ್ಷಿಕೆಯನ್ನು ಕೊಡೋದಿರ್ಬೋದು, ಅಥವಾ ಒಂದು ಚಿತ್ರವನ್ನು ಬರೀತಕ್ಕಂಥದ್ದಿರ್ಬೋದು, ಅಥವಾ ಥಟ್ಟನೆ ಉತ್ತರ ಹೇಳ್ತಕ್ಕಂಥದ್ದಿರ್ಬೋದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಸಾರಿ ಶುರು ಮಾಡಿದ ಒಂದು ವಿಷಯವನ್ನು ಕೊನೆ ತನಕ ಎಲ್ಲೂ ನಿಲ್ಲಿಸ್ತೇನೆ ನಿರರ್ಗಳವಾಗಿ ತುಂಬ ಚೆನ್ನಾಗಿ ಹಾಡ್ತಕ್ಕಂಥದ್ದು, ಅಥವಾ ಒಂದು ಪಾಠ ಮಾಡ್ತಕ್ಕಂಥದ್ದು, ಒಂದು ಭಾಷಣ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಒಂದು ಉತ್ತರ ಬರೀತಕ್ಕಂಥದ್ದಿರ್ಬೋದು. ಇದು ಫ್ಲೂಯೆಂಟಾಗಿ ಹೋಗ್ತಾ ಇರುತ್ತೆ. ಇಂತಹ ಒಂದು ಕ್ರಿಯೆಯನ್ನು ನಾವು ನಿರರ್ಗಳತೆ ಅಂತ ಕರಿತೀವಿ. ಯಾರಲ್ಲಿ ಈ ನಿರರ್ಗಳತೆ ಇರುತ್ತಲ್ಲ ಅವರು ತುಂಬ ಚೆನ್ನಾಗಿ ಹೊಸ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ, ಹೊಸದನ್ನು ಸೃಷ್ಟಿಸ್ತಾರೆ. ಇನ್ನು ಮೂರನೇ ಅಂಶ ಅಂತ ಹೇಳಿದ್ರೆ ನಮ್ಯತೆ ಅಂತ ನಾವು ಕರಿತೀವಿ, ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಅಂದರೆ ಒಂದು ಬದಲಾವಣೆಯಲ್ಲಿ ಹೊಂದತಕ್ಕಂಥ ಗುಣವುಳ್ಳದನ್ನು ಫ್ಲೆಕ್ಸಿಬಲ್ ಅಂತ ನಾವು ಕರಿತೀವಿ.
ನಮ್ಯತೆ ಅಂದರೆ ಹೊಸದನ್ನು ಕಂಡುಹಿಡಿಯುವ ದೃಷ್ಟಿಯಲ್ಲಿ ನಮ್ಯತೆ ಇರಬೇಕು, ಬದಲಾವಣೆಗೆ ಅವಕಾಶ ಇರಬೇಕು. ಹಾಗಾಗಿ ನಾವು ಮಕ್ಕಳಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಏನು ಮಾಡಬೇಕು, ಅವರಲ್ಲಿ ಹೊಸತನವನ್ನು ಬೆಳೆಸ್ಕೊಂಡು ಅದನ್ನು ಬದಲಾಯಿಸ್ಕೊಳ್ತಕ್ಕಂತಹ ಗುಣ ಇರಬೇಕು. ಅದು ಸಹ ಒಂದು ಚಿಂತನೆಯ ಮುಖ್ಯವಾಗಿರ್ತಕ್ಕಂಥ ಅಂಶ. ಅಂದರೆ ವ್ಯಕ್ತಿ ಬದಲಾಗುವ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ತಕ್ಕಂತಹ ಒಂದು ಗುಣವನ್ನು ಬೆಳೆಸ್ಕೋಬೇಕು. ಅದು ನಮ್ಯತೆ ಅಂತ ನಾವು ಕರಿತೀವಿ. ಇನ್ನು ವಿಸ್ತೃತಗೊಳಿಸುವುದು ಅಂದರೆ ಎಲಾಬರೇಷನ್ ಅಂತ ನಾವು ಕರಿತೀವಿ. ಅಂದರೆ ಒಂದು ಚಿಕ್ಕ ವಿಷಯವನ್ನು ತಗೊಂಡು ಅದನ್ನು ದೊಡ್ಡದಾಗಿ ಮಾಡಿ ಅದಕ್ಕೊಂದು ರೂಪವನ್ನು ಕೊಡ್ತಕ್ಕಂಥದ್ದನ್ನು ವಿಸ್ತೃತಗೊಳಿಸುವುದು ಅಂತ ಕರಿತೀವಿ. ಅಂದರೆ ಎಲಾಬರೇಷನ್ ಮಾಡ್ತಕ್ಕಂಥ. ಈಗ ಉದಾಹರಣೆಗೆ ಪರೀಕ್ಷೆಗಳಲ್ಲಿ ನಿಮ್ಗೆ ಏನು ಕೊಡ್ತಾರೆ ಅಂದರೆ ಇದಕ್ಕೆ ಪ್ರಬಂಧ ಬರೆಯಿರಿ ಅಂತ ಕೊಡ್ತಾರೆ, ಅಥವಾ ಒಂದು ಟಾಪಿಕ್ ಕೊಟ್ಟು ಅದರ ಮೇಲೆ ನೀವು ಎಸ್ಸೆ ಬರೆಯಿರಿ ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲವೂ ಸಹ ಏನಾಗುತ್ತೆ ಅಂದರೆ ಎಲಾಬರೇಷನ್ಗೆ ಅವಕಾಶ ಕೊಡುತ್ತೆ. ಹಾಗಾಗಿ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ನೋಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದು ವಿಸ್ತೃತಗೊಳಿಸುವುದು. ಅದನ್ನು ಆ ಸಮಸ್ಯೆಯನ್ನು ಎಳೆಯಾಗಿ ಬಿಡಿಸ್ಬಿಟ್ಟು ಅದಕ್ಕೆ ಪರಿಹಾರಗಳನ್ನು ವಿಶೇಷ ರೀತಿಯಲ್ಲಿ ಕಂಡುಕೊಳ್ತಕ್ಕಂಥದ್ದನ್ನು ನಾವು ವಿಸ್ತೃತಗೊಳಿಸುವಿಕೆ ಅಂತ ಕರೀತೀವಿ. ಇನ್ನು ಸೃಜನಾತ್ಮಕ ಚಿಂತನೆಯ ಹಂತಗಳು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ಹಂತಗಳಲ್ಲಿ ಮುಖ್ಯವಾಗಿ 4 ಹಂತಗಳು ಬರುತ್ತೆ. ಫಸ್ಟ್ ಒನ್ ಸಿದ್ಧತಾ ಹಂತ, 2ನೇದು ಸುಪ್ತತೆಯ ಹಂತ, 3ನೇದು ಅಂತಃಸ್ಫುರಣೆಯ ಹಂತ, 4ನೇದು ಪರಿಶೀಲನಾ ಹಂತ. ಅದರಲ್ಲಿ ಮೊದಲನೇದು ಏನಪ್ಪ ಅಂದರೆ ಸಿದ್ಧತೆ. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ನಾವು ಮಾಡಿಕೊಳ್ತಕ್ಕಂಥ ಪೂರ್ವ ತಯಾರಿ ಏನಿದೆಯಲ್ಲ, ಪ್ರಿಪ್ರೇಷನ್ ಏನಿದೆಯಲ್ಲ, ಅದನ್ನು ನಾವು ಸಿದ್ಧತೆ ಅಂತ ಕರಿತೀವಿ. ಈ ಸಿದ್ಧತೆ ಇಲ್ಲದೆ ಯಾವುದೇ ಕೆಲಸವನ್ನು ನಾವು ಪರಿಣಾಮಕಾರಿಯಾಗಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಮೊದಲನೇ ಹಂತದಲ್ಲಿ ಸೃಜನಾತ್ಮಕ ವ್ಯಕ್ತಿ ಏನು ಮಾಡ್ತಾನೆ, ಯಾವುದೇ ಒಂದು ವಿಷಯದ ಬಗ್ಗೆ ಸಂಬಂಧಿಸಿದಂತೆ ಅದನ್ನು ಏನು ಕಂಡುಹಿಡಿಬೋದು, ಏನು ಮಾಡ್ಬೋದು ಅಂತ ಲಾ ಆಫ್ ರೆಡಿನೆಸ್ ಅಂತ ನಾವು ಹೇಳ್ತೀವಿ. ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಅವನು. ಆ ಸಿದ್ಧತೆ ಅನ್ನೋದು ಅವನ ಕೆಲಸ ಹೇಗೆ ನಡಿಬೇಕು ಅನ್ನೋದರ ಮೇಲೆ ಅವಲಂಬಿಸಿರುತ್ತೆ. ಹಾಗಾಗಿ ಒಂದು ಒಳ್ಳೆಯ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸುಪ್ತತೆಯ ಹಂತ, ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದಿಶೆಯಲ್ಲಿ ಅನೇಕ ವಿಷಯಗಳು ನಮ್ಮ ಈ ಒಂದು ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಇಲ್ಲಿ ಚೇತನಾವಸ್ಥೆಯಲ್ಲಿ ನಮ್ಮ ಮುಖ್ಯವಾಗಿ 3 ವಿಧ ಬರುತ್ತೆ. ಪ್ರಜ್ಞಾವಸ್ಥೆಯಲ್ಲಿ ಒಂದು ಕಾನ್ಷಿಯಸ್, ಇನ್ನೊಂದು ಅನ್ಕಾನ್ಷಿಯಸ್, ಸಬ್ ಕಾನ್ಷಿಯಸ್. ಅನೇಕ ವಿಷಯಗಳೇನಾಗಿರುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ತಳ್ಳಲ್ಪಟ್ಟಿರುತ್ತೆ. ಸಂದರ್ಭ ಬಂದಾಗ ಒಂದು ಸಮಸ್ಯೆಗೆ ಇದಕ್ಕಿದ ಹಾಗೆ ಪರಿಹಾರ ಸಿಕ್ಕುತ್ತೆ. ಹಾಗಾಗಿ ಇಲ್ಲಿ ಸುಪ್ತತೆಯ ರೀತಿಯಲ್ಲಿ ಅಂದರೆ ಒಂದು ಸಮಸ್ಯೆಗೆ ಪರಿಹಾರ ನಮಗೆ ಅದರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ, ಅದು ಹಾಗೆ ಬಂದ್ಬಿಡುತ್ತೆ. ಹಾಗಾಗಿ ಸುಪ್ತತೆಯ ಹಂತ ಅನ್ನೋದು ಸಹ ಮುಖ್ಯವಾಗುತ್ತೆ. ಇನ್ನು ಅಂತಃಸ್ಫುರಣೆ ಅಂತ ಇಲ್ಯುಮಿನೇಷನ್ ಅಂತ ನಾವು ಅಂದ್ಕೊಳ್ತೀವಿ. ಅಂದರೆ ಒಂದು ಸಮಸ್ಯೆಗೆ ತುಂಬ ದೀರ್ಘವಾಗಿ ಅದನ್ನು ಆಲೋಚನೆ ಮಾಡಿ ಅದ್ರ ಬಗ್ಗೆನೇ ಚಿಂತನೆ ಮಾಡಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇರ್ತೀವಿ. ಹುಡುಕ್ತಿದ್ದ ಹಾಗೆಯೇ ಥಟ್ಟನೆ ಅದಕ್ಕೆ ಪರಿಹಾರ ನಮಗೆ ಒಳಗ್ಬಿಡುತ್ತೆ, ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ. ಅದನ್ನೇ ಲರ್ನಿಂಗ್ ಬೈ ಇನ್ಸೈಟ್ ಅಂತ ನಾವು ಹೇಳ್ತೀವಿ. ಅಂದರೆ ಈಗ ಒಂದು ಸಮಸ್ಯೆಗೆ ಪರಿಹಾರವನ್ನು ನೋಡ್ತಾ ಇರಬೇಕಾದ್ರೆ ಇದಕ್ಕಿದ್ದಂಗೆ ಒಳಗ್ಬಿಡುತ್ತೆ. ಆ ಲೈಟ್ ಬಂದಂಗೆ, ಬೆಳಕು ಬಂದಂಗೆ ಒಳಗ್ಬಿಡುತ್ತೆ ಪರಿಹಾರ. ಅದನ್ನು ನಾವು ಇಲ್ಯುಮಿನೇಷನ್ ಅಂತ ಕರೀತೀವಿ. ಈಗ ಆರ್ಕಿಮಿಡಿಸ್ ಹಾಗೆಯೇ ತೊಟ್ಟಿಯಲ್ಲಿ ಮುಳುಗ್ಕೊಂಡ ಅವನಷ್ಟೇ ಗಾತ್ರದ ನೀರು ಹೊರಗೆ ಬಂತು. ಆಗ ಅವನು ಓಡಿ ಬಂದ, ಯುರೇಕಾ ಅಂತ ಓಡ್ಬಂದ. ಅಂದರೆ ಒಂದು ವಸ್ತುವನ್ನು ನೀರಿನಲ್ಲಿ ಬಿಟ್ಟಾಗ ಅದರಷ್ಟೇ ಗಾತ್ರದ ನೀರು ಹೊರಗೆ ಬರುತ್ತೆ ಅಂತಕ್ಕದನ್ನು ಕಂಡುಹಿಡಿದ. ಹಾಗಾಗಿ ಅನೇಕ ವಿಷಯಗಳಿಗೆ ಪರಿಹಾರಗಳು ಇದಕ್ಕಿದ್ದಾಗೆ ತಟ್ಟನೆ ಒಳಗಿರುತ್ತೆ. ಅದನ್ನು ನಾವು ಅಂತಃಸ್ಫುರಣೆ ಅಂತ ಕರಿತೀವಿ. ಇನ್ನು ಅಂತಿಮವಾಗಿ ಮೊದಲೇನು ಮಾಡ್ತೀವಿ, ಸಿದ್ಧತೆ ಮಾಡ್ಕೊಡ್ತೀವಿ, ಸುಪ್ತತೆ ಹಂತದಲ್ಲಿ ವಿವೇಚನೆ ಮಾಡ್ತೀವಿ, ಆಮೇಲೆ ಪರಿಹಾರ ಅಂತಃಸ್ಫುರಣೆಯ ಹಂತದಲ್ಲಿ ಬರುತ್ತೆ. ಕೊನೆಗೆ ಅಂತಿಮವಾಗಿ ವೆರಿಫಿಕೇಷನ್ ಮಾಡ್ತಕ್ಕಂಥದ್ದು, ಅಂದರೆ ಪರಿಶೀಲನೆ ಮಾಡ್ತಕ್ಕಂಥದ್ದು. ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡ್ಮೇಲೆ ಆ ಪರಿಹಾರ ಸರಿ ಇದೆಯಾ, ತಪ್ಪಿದೆಯಾ, ಯಾವ ರೀತಿ ಚೆನ್ನಾಗಾಗುತ್ತೆ ಇದು ಪರಿಹಾರ ಅಂತ
ನಾವೇನು ಮಾಡಬೇಕು, ಅದರ ಅದರ ಒಂದು ಎರಡು ದೃಷ್ಟಿಕೋನದಲ್ಲಿ ನೋಡಬೇಕು. ಸರಿ ಏನು ತಪ್ಪೇನು ಆ ಥರದನ್ನು ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ ಅದನ್ನು ಪರಿಶೀಲನೆ ಮಾಡಬೇಕು, ತರ್ಕದ ಹೊರೆಗಲ್ಲಿಗೆ ಹಚ್ಚಬೇಕು. ಆವಾಗ ಏನಾಗುತ್ತೆ, ನಮಗೆ ಆ ಚಿಂತನೆ ಬೆಳೆಯುತ್ತೆ. ಹಾಗಾಗಿ ಈ ಚಿಂತನೆಯ 3 ವಿಧಗಳು 4 ವಿಧಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ಮಕ್ಕಳೇ. ಹಾಗಾಗಿ ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ವಿಷಯಗಳು ಇಷ್ಟೇ. ಮೊದಲನೇದೇನಪ್ಪ ಅಂತ ಹೇಳಿದರೆ ಸಂವೇದನೆ, 2ನೇದು ಪ್ರತ್ಯಕ್ಷಾನುಭವ, 3ನೇದು ಭಾವರೂಪಣ, 4ನೇದು ಚಿಂತನೆ. ಹಾಗಾಗಿ ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮುಖ್ಯ ಪ್ರಶ್ನೆಗಳನ್ನು ನಾನು ಹೇಳ್ತೇನೆ. 1 ಅಂಕಕ್ಕೆ ಸಂಬಂಧಿಸಿದಂತೆ ಸಂವೇದನೆ ಅಂದ್ರೇನು, ಪ್ರತ್ಯಕ್ಷಾನುಭವ ಅಂದ್ರೇನು, ಮತ್ತು ಭಾವರೂಪಣದ ಅರ್ಥವೇನು, ಚಿಂತನೆ ಅಂದ್ರೇನು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಮಸ್ಯೆಯ ಪರಿಹಾರ ಚಿಂತನೆ ಅಂದ್ರೇನು, ವಿವೇಚನೆ ಅರ್ಥವೇನು, ತೀರ್ಮಾನ ಕೈಗೊಳ್ಳುವಿಕೆ ಅಂದ್ರೇನು, ಸೃಜನಾತ್ಮಕ ಚಿಂತನೆಯ ಅರ್ಥವೇನು, 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳು ಅಂತ ಹೇಳಿದ್ರೆ ಸಂವೇದನೆಯ 2 ಲಕ್ಷಣಗಳನ್ನು ತಿಳಿಸಿ. ಜಸ್ಟ್ ನೀವು 2 ಪಾಯಿಂಟ್ ಬರಿಬೇಕಷ್ಟೇ ಮಕ್ಕಳೇ. 1 ಮಾರ್ಕ್ಸಿಗೆ 1 ವಾಕ್ಯದಲ್ಲಿ ಇಲ್ಲ 1 ಪದದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು 1 ಮಾರ್ಕ್ಸಿಗೆ. 2 ಮಾರ್ಕ್ಸಿಗೆ ಏನು ಮಾಡಬೇಕಂದ್ರೆ 2 ಪಾಯಿಂಟ್ ಬರಬೇಕು, ಇಲ್ಲ 2 ಲೈನ್ ಬರಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಸಂವೇದನೆಯ 2 ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳ್ಬೋದು, ಭಾವರೂಪಣದ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ಬೋದು, ಪ್ರತ್ಯಕ್ಷಾನುಭವದ 2 ನಿರ್ಧಾರಕ ಅಂಶಗಳನ್ನು ತಿಳಿಸಿ ಅಂತ ಕೇಳ್ಬೋದು, ಚಿಂತನೆಯ 2 ವಿಧಗಳನ್ನು ತಿಳಿಸಿ. ಭಾವರೂಪಣ ಪ್ರಕ್ರಿಯೆ ಅಂಶಗಳಾವು 4 ಅಂಶಗಳು ಬರುತ್ತೆ. 4 ಅಂಶಗಳನ್ನು ನೀವು ಹೆಸರಿಸಬೇಕು. ಹಾಗೆ ಸಮಸ್ಯೆ ಪರಿಹಾರದ 2 ಹಂತಗಳನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇನ್ನು ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ 2 ಅಂಶಗಳಾವು ಅಂತ ಕೇಳ್ತಾರೆ. ವಿವೇಚನೆಯ 2 ವಿಧಗಳನ್ನು ಕೇಳ್ತಾರೆ ಮಕ್ಕಳೇ. ಇನ್ನು ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವ 2 ಅಂಶಗಳು. ಈಗ ಹೇಳಿದ್ನಲ್ಲ, ನವೇ ಚಿಂತನೆ ನಂತರ ತೀರ್ಮಾನ ಕೈಗೊಳ್ಳುವಿಕೆ ಚೌಕಟ್ಟು. ಈ 3 ಪಾಯಿಂಟ್ಸಲ್ಲಿ ಯಾವುದಾದ್ರೂ 2 ಪಾಯಿಂಟ್ ಬರಬೇಕು. ಅದೇ ರೀತಿಯಲ್ಲಿ ವಿವೇಚನೆ ಅಂದ್ರೇನು, ಅದರ ವಿಧಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ತೀರ್ಮಾನ ಕೈಗೊಳ್ಳುವಿಕೆಯ ಅರ್ಥವೇನು, ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳೇನು ಅಂತ ತಾನೇ ಮಾಡಿದೆ ನಿಮಗೆ. ಇನ್ನು ಸೃಜನಾತ್ಮಕ ಚಿಂತನೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಸಹ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡ್ಕೋಬೇಕು. ನಂತರ ಬರ್ತಕ್ಕಂಥದ್ದು 3 ಅಂಕದ ಪ್ರಶ್ನೆಗಳು. ಒಟ್ಟು ನಿಮಗೆ ಎಕ್ಸಾಮಿಗೆ ಕೇಳಿಸ್ಕೊಡ್ರಿ ಮಕ್ಕಳೇ. 1 ಅಂಕದ್ದು 10 ಪ್ರಶ್ನೆ ಇರುತ್ತೆ, 2 ಅಂಕದ್ದು 10 ಪ್ರಶ್ನೆ ಇರುತ್ತೆ. 1 ಅಂಕದ ಪ್ರಶ್ನೆಗೆ ಯಾವುದೇ ಚಾಯ್ಸ್ ಇರೋದಿಲ್ಲ. 2 ಅಂಕದ ಪ್ರಶ್ನೆಗೆ 12 ಪ್ರಶ್ನೆ ಕೊಟ್ಟಿರ್ತಾರೆ, 10 ಪ್ರಶ್ನೆಗೆ ಉತ್ತರ ಬರಬೇಕು. ಇನ್ನು 5 ಮಾರ್ಕ್ಸಿಂದು 8 ಪ್ರಶ್ನೆಗೆ ಉತ್ತರ ಬರಬೇಕು, 12 ಪ್ರಶ್ನೆ ಕೊಟ್ಟಿರ್ತಾರೆ. ಅಲ್ಲಿ 1 ಮಾರ್ಕ್ಸಿನ ಪ್ರಶ್ನೆಗೆ 1 ಲೈನಲ್ಲಿ ಬರಬೇಕು, 2 ಮಾರ್ಕ್ಸಿನ ಪ್ರಶ್ನೆಗೆ 2 ಪಾಯಿಂಟು ಇಲ್ಲ 2 ಲೈನು ಇಲ್ಲ 2 ಪದಗಳಲ್ಲಿ ಉತ್ತರಿಸಬೇಕು, ಅಥವಾ ಕೆಲವೊಮ್ಮೆ 4 ಪಾಯಿಂಟನ್ನು ಬರಬೇಕಾಗುತ್ತೆ. ಇನ್ನು 5 ಮಾರ್ಕ್ಸಿನ ಪ್ರಶ್ನೆಗೆ 1 ಪುಟಕ್ಕೆ ಮೀರದಂತೆ ಉತ್ತರಿಸಿ ಅಂತ ಬರುತ್ತೆ. 5 ಪಾಯಿಂಟ್ ಬರೋದು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇದು 5 ಅಂಕದ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತಕ್ಕಂಥ ರೀತಿ. ಇನ್ನು 10 ಮಾರ್ಕ್ಸಿನ ಪ್ರಶ್ನೆಗಳು ಅದು ಎಸ್ಸೆ ಟೈಪ್ ಕ್ವಶನ್ಸ್. ಅಲ್ಲಿ 2 ಪುಟಕ್ಕೆ ಮೀರದಂತೆ ಉತ್ತರಿಸಬೇಕಾಗುತ್ತೆ. ದೀರ್ಘವಾಗಿ ಇರುತ್ತೆ ಪ್ರಶ್ನೆಗೆ ಉತ್ತರ. ಆ ಪ್ರಶ್ನೆಗೆ ಉತ್ತರ ಪಾಯಿಂಟ್ಸ್ ಅಷ್ಟನ್ನು ಕುರಿತಂತೆ ನೀವು ನೀಟಾಗಿ ಬರೋದನ್ನು ಎಲಾಬ್ರೇಟ್ ಮಾಡಬೇಕು. ಅದು 10 ಅಂಕದ ಪ್ರಶ್ನೆಗಳಿಗೆ ನೀಡ್ತಕ್ಕಂತಹ ಉತ್ತರ. ಹಾಗಾಗಿ ಇಲ್ಲಿ ಮೊದಲನೇ ಚಾಪ್ಟರ್ಲಿ 1 ಅಂಕದ ಪ್ರಶ್ನೆಗಳು 10 ಬರುತ್ತೆ, 2 ಅಂಕದ ಪ್ರಶ್ನೆಗಳು 10 ಪ್ರಶ್ನೆ ಬರುತ್ತೆ. ಇನ್ನು ಮೂರನೇ ಐಟಮ್ 5 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದು ಸಂವೇದನೆಯ ಪರಿಕಲ್ಪನೆ ವಿವರಿಸಿ ಅಂತ ಕೇಳ್ಬೋದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸಂವೇದನೆಯ ಗುಣಲಕ್ಷಣಗಳಾವುವು ಅಂತ ಕೇಳ್ತಾರೆ. ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಿಗೆ, ಚೆನ್ನಾಗಿ ನೆನ್ಪಿಟ್ಕೊಡ್ರಿ, ಇದು ಚೆನ್ನಾಗಿ ಓದ್ರಿ. ಇನ್ನು ಪ್ರತ್ಯಕ್ಷ ಅನುಭವದ ಪರಿಕಲ್ಪನೆಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಯೂ ಸಹ ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದ್ರೆ ಪ್ರತ್ಯಕ್ಷ ಅನುಭವದ ಗುಣಲಕ್ಷಣಗಳಾವುವು ಅಂತಕ್ಕಂಥದ್ದು. ಒಂದು ಸಂವೇದನೆಯ ಗುಣಲಕ್ಷಣಗಳು ಕೇಳ್ತಾರೆ, ಇಲ್ಲ ಪ್ರತ್ಯಕ್ಷ ಅನುಭವದ ಗುಣಲಕ್ಷಣ ಕೇಳ್ತಾರೆ.
ಇನ್ನು ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈ ಪ್ರಶ್ನೆ ಕೇಳ್ತಾರೆ, ಡೆಫಿನೆಟ್ ಕ್ವಶನ್. ಅದು ಅಂತ ಹೇಳಿದ್ರೆ ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವಗಳಲ್ಲಿರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತ 10 ಪಾಯಿಂಟ್ ಬರುತ್ತೆ ಮಕ್ಕಳೇ. 10 ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ರಿ, ಅಲ್ಲಿ ನಿಮಗೆ ಫುಲ್ 5 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ಹೇಳಿದ್ರೆ ಭಾವರೂಪಣದ ಪ್ರಕ್ರಿಯೆ ವಿವರಿಸಿ. ಇದು ಸಹ ಅಷ್ಟೇ, ಭಾವರೂಪಣ ಪ್ರಕ್ರಿಯೆಯನ್ನು ಅದನ್ನು ನೀವು ಚಾರ್ಟ್ ಟೈಪ್ ಬರೆದ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇದು ಸಹ ಯಾವಾಗಲೂ ಕೇಳ್ತಾರೆ. ಸಮಸ್ಯೆ ಪರಿಹಾರ ಚಿಂತನೆಯ ಹಂತಗಳನ್ನು ವಿವರಿಸಿ. ಸಮಸ್ಯೆ ಪರಿಹಾರ ಚಿಂತನೆಯ ಪಾಯಿಂಟ್ಸನ್ನು ನಿಮ್ಗೆ ಹೇಳಿದ್ದೇನೆ, ಅದನ್ನು ಸಹ ನೋಡಿಕೊಂಡು. ಇನ್ನು ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಹೆಸರಿಸಿ. 5 ಮಾರ್ಕ್ಸ್ ಕೇಳ್ತಾರೆ. ಅದೇ ರೀತಿ ವಿವೇಚನೆ ಅಂದ್ರೇನು, ಅದರ ವಿಧಗಳನ್ನು ಹೆಸರಿಸಿ. ಇದು ಸಹ 5 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ. ಚೆನ್ನಾಗಿ ಅದನ್ನು ನೆನ್ಪಿಟ್ಕೋಬೇಕು. ತುಂಬ ಸರಿ ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ತೀರ್ಮಾನ ಕೈಗೊಳ್ಳುವಿಕೆ ಅರ್ಥವೇನು, ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. 1 ಲೈನಲ್ಲಿ ತೀರ್ಮಾನ ಕೈಗೊಳ್ಳುವಿಕೆ ಅಂದ್ರೇನು, ನೆಕ್ಸ್ಟ್ ಪಾಯಿಂಟ್ ಜಸ್ಟ್ ಒಂದೊಂದೇ ಪಾಯಿಂಟ್ ಬರ್ಕೊಂಡು ಅದಕ್ಕೆ ವಿವರಣೆ ಕೊಟ್ಕೊಳ್ತಾ ನೀವು ಹೋಗ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೃಜನಾತ್ಮಕ ಚಿಂತನೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ನಿಮಗೆ ಹೇಳಿದ್ದೀನಿ ನಾನು, ಸೃಜನಾತ್ಮಕ ಚಿಂತನೆ ಹಂತಗಳು 4 ಹಂತಗಳು ಬರುತ್ತೆ. ಅವನ್ನ ನೀಟಾಗಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೀತಾ ಹೋಗಬೇಕು. ಇನ್ನು 10 ಅಂಕದ ಪ್ರಶ್ನೆಗಳು. ಇಲ್ಲಿ ನಿಮಗೆ 8 ಪ್ರಶ್ನೆಗಳಿದ್ದಾವೆ. ಸಂವೇದನೆಯ ಪರಿಕಲ್ಪನೆ ಮತ್ತು ಗುಣಲಕ್ಷಣಗಳನ್ನು ತಿಳಿಸಿ. ಇದು ಸಹ ಅಷ್ಟೇ. ಪ್ರತ್ಯಕ್ಷಾನುಭವದ ಪರಿಕಲ್ಪನೆ ಮತ್ತು ಗುಣಗಳನ್ನು ವಿವರಿಸಿ. ಇನ್ನು ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ. 4ನೇ ಪ್ರಶ್ನೆ ಭಾವರೂಪಣದ ಅರ್ಥ ಮತ್ತು ಪ್ರಕ್ರಿಯೆಯನ್ನು ವಿವರಿಸಿ. ಇದು ಸಹ 10 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ. ಚಿಂತನೆ ಎಂದರೇನು, ಅದರ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಕೇಳ್ಬೋದು 10 ಮಾರ್ಕ್ಸಿಗೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ತುಂಬ ಸರಿ ಕೇಳಿದರೆ ಇದನ್ನು, ಸಮಸ್ಯೆ ಪರಿಹಾರ ಚಿಂತನೆ ಅಂದ್ರೇನು, ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ. ವಿವೇಚನೆಯ ವಿಧಗಳನ್ನು ವಿವರಿಸಿ. ಇದು 10 ಮಾರ್ಕ್ಸಿಗೆ ಬರೆಯೋದು ಕಷ್ಟ, ಆಯ್ಕೆಗೆ ಅವಕಾಶ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು. ನೀವು ನಿಮಗೆ ಹೇಳ್ಕೊತೆ ನಾನು ಯಾವ ರೀತಿ ಸಮಸ್ಯೆಗೆ ಪರಿಹಾರಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ನಿಮಗೆ ಚಾಯ್ಸ್ ಇರ್ತಾವೆ ಪ್ರಶ್ನೆಗಳಲ್ಲಿ, ತುಂಬ ಪಾಯಿಂಟ್ಸ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಉತ್ತರ ಬಂದರೆ ನಿಮಗೆ ಫುಲ್ ಔಟ್ ಆಫ್ 5 ಮಾರ್ಕ್ಸ್ ಬರುತ್ತೆ. 10 ಮಾರ್ಕ್ಸ್ಗೆ ಕಡಿಮೆ ಉತ್ತರ ಇರ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಕೊನೆ ಪ್ರಶ್ನೆ, ಸೃಜನಾತ್ಮಕ ಚಿಂತನೆಯ ಹಂತಗಳನ್ನು ಮತ್ತು ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಹಾಗಾಗಿ ಇದಿಷ್ಟು ಪ್ರಶ್ನೆಗಳು ಈ ಚಾಪ್ಟರ್ಲಿ ಬರ್ತಕ್ಕಂಥ ಮುಖ್ಯ ಕಾನ್ಸೆಪ್ಟ್ಗಳು, ಪ್ರಶ್ನೆಗಳು. ಇದನ್ನು ಚೆನ್ನಾಗಿ ಓದ್ಕೊಂಡು ನೋಟ್ಸ್ ಮಾಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ರೆಡಿ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಯಾವ್ಯಾವ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಲೂ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ 2ನೇ ಅಧ್ಯಾಯಕ್ಕೆ ಹೋಗೋಣ ಮಕ್ಕಳೇ. 2ನೇ ಅಧ್ಯಾಯ ವೈಯಕ್ತಿಕ ಭಿನ್ನತೆಗಳು ಅಂತಕ್ಕಂಥದ್ದು, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು. ಅದನ್ನು ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತೇನೆ. ಇದು ನೋಡ್ತೇನೆ 3